ಮೇಡಮ್ ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. 8.5 lakhs ಇನ್ಕಮ್ ಇದೆ. ಒಂಚೂರು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀರಾ? ಆಧಾರ್ ಕಾರ್ಡ್ ಓಕೆ, ಪ್ಯಾನ್ ಕಾರ್ಡ್ ಓಕೆ, ಸ್ಯಾಲ್ರಿ ಸ್ಲಿಪ್ ಓಕೆ. ಸರ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ. ಎಷ್ಟು ಲೋನ್ ಬೇಕಿತ್ತು? 25 lakhs ಬೇಕಿತ್ತು ಮೇಡಮ್. 25 ಲ್ಯಾಕ್ಸಾ? ಓಕೆ, 8% ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ. ಮೇಡಮ್ 8% ಜಾಸ್ತಿ ಆಯಿತು, ಒಂದು 4% ಮಾಡಿಕೊಡ್ತೀರಾ? ಸರ್ ನೆಗೋಷಿಯೇಟ್ ಮಾಡೋದಕ್ಕೆ ಇದು ಮಾರ್ಕೆಟ್ ಅಲ್ಲ, 8% ಫಿಕ್ಸ್ ಸರ್. ನೋಡಿ, ನೀವು ಲೋನ್ ತಗೋತೀರಾ ಬಿಡ್ತೀರಾ ಅದು ನಿಮ್ಮ ಇಷ್ಟ ಸರ್. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಇನ್ಕಮ್ ಒಂದು 9 lakhs ಕಮ್ಮಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದು ಫಸ್ಟ್ ಮನೆ ನಾನು ತಗೊಳ್ತಾ ಇರೋದು. ಅದಕ್ಕೆ ಅಂಡರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಈ ಇಂಟ್ರೆಸ್ಟ್ ರೇಟ್ ನೀವು ನಮ್ಗೆ ಮಾಡಿಕೊಡ್ಬೇಕು. ಸರ್ ಮೇ ಬಿ ನೀವು ಅಪ್ಡೇಟ್ ಆಗಿಲ್ಲ ಅನ್ಕೋತೀನಿ. ಆ ಸ್ಕೀಮು ಆಲ್ರೆಡಿ ಕ್ಲೋಸ್ ಆಗಿದೆ. ಅದು ಕ್ಲೋಸ್ ಆಗಿದೆ ಅಂತ ನನಗೂ ಗೊತ್ತು. ಆದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ 2.0 ಅಂದರೆ ಇದು ಲಾಸ್ಟ್ ವರ್ಷ ಬಂದಿರೋದು. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಕಸ್ಟಮರ್ಸ್ಗೆ ಈ ಸಬ್ಸಿಡಿ ಕೊಡಲೇಬೇಕು. ಸಬ್ಸಿಡಿನಾ? ಇದ್ಯಾವ ಹೊಸ ಸಬ್ಸಿಡಿ? ನನ್ನ ಇನ್ಕಮ್ ಒಂದು 9 lakhs ಕಮ್ಮಿ ಇರೋದ್ರಿಂದ ಹೊಸ ರೂಲ್ಸಿನ ಪ್ರಕಾರ 4% ರೇಟ್ ಆಫ್ ಇಂಟ್ರೆಸ್ಟ್ ಸಬ್ಸಿಡಿ ನೀವು ನನಗೆ ಕೊಡಲೇಬೇಕು. ಅದು ನನ್ಗೆ ಗೊತ್ತು. ಆದರೆ ಇದರಲ್ಲಿ 1.8 ಲ್ಯಾಕ್ ಅಷ್ಟೇ ಸಬ್ಸಿಡಿ ಸಿಗೋದು. ಬಟ್ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ಎಲ್ಲ ವಿಷಯನ ಬಾಸ್ ವಾಲಾ ಕನ್ನಡ ಚಾನಲ್ ತಿಳ್ಕೊಂಡೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.